ಕ್ಯಾತ್ಮಾರಳ್ಳಿಯ ವಿವಾದಿತ ಸ್ಥಳದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಅರೇಬಿಕ್ ಶಾಲೆಯಲ್ಲಿ ತೆರೆದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣಾಗಿರುವಂಥ ವಿಚಾರ. ಈಗಾಗಲೇ ಇದನ್ನು ವಿರೋಧಿಸಿ ಕ್ಯಾತ್ಮಾರಳ್ಳಿ ಗ್ರಾಮಸ್ಥರು ಒಂದು ಸಭೆಯನ್ನು ನಡೆಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಭೆಯಲ್ಲಿ ಯಾವೆಲ್ಲ ನಿರ್ಣಯ ತೆಗೆದುಕೊಂಡಿದ್ದಾರೆ, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಹೋರಾಟವನ್ನು ಕಾನೂನಾತ್ಮಕವಾದ ಹೋರಾಟವನ್ನು ಮುಂದುವರಿಸಿರುವಂತಹ ವಕೀಲರಾದಂತಹ ಆಮ ಭಾಸ್ಕರ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರಾ ಈಗ ಸಭೆಯಲ್ಲಿ? ಸರ್, ಇವತ್ತು ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಏನಂದರೆ, ಒಂದು ಜಿಲ್ಲಾಧಿಕಾರಿಗಳು ಏನು ಕಾನೂನು ಬಾಹಿರವಾಗಿ ಆದೇಶ ಮಾಡಿದ್ದಾರೆ, ಸದರಿ ಆದೇಶವನ್ನು ವಿತ್ಡ್ರಾ ಮಾಡಬೇಕು. ಇದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ ಮತ್ತು ಜಿಲ್ಲಾ ಮಂತ್ರಿಗಳಲ್ಲಿ ಇವತ್ತು ಸಭೆ ಮನವಿಯನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳು ಮಾಡಿರುವಂಥ ಆದೇಶ ಏನಿದೆ, ಪೊಲೀಸ್ ಕಮಿಷನರ್ ಅವರು ನೀಡಿರುವ ವರದಿಗೆ ವಿರುದ್ಧವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅದರಿಂದ ಅದನ್ನು ಪರಿಶೀಲಿಸಿ ಈ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು. ಮತ್ತು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕಾನೂನಾತ್ಮಕವನ್ನು ಹೋರಾಟ ಮಾಡೋದಕ್ಕೆ ಮುಂದುವರಿಬೇಕು ಅಂತ ಹೇಳಿ ಇವತ್ತು ಸಭೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸರ್, ಈಗ ನೀವು ನೆಕ್ಸ್ಟ್ ಅಪೀಲ್ ಆಗೋದು ಎಷ್ಟು DC ಕೋರ್ಟಲ್ಲಿ ಆಗ್ತದೆ, ನೆಕ್ಸ್ಟ್ ಯಾವ ಕೋರ್ಟ್ಗೆ ಹೋಗ್ತೀರಾ ಸರ್? ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ನಾವು ರಿಟ್ ಅಪೀಲನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸೋರಿದ್ದೇವೆ. ಸರ್, ಒಂದು ಜಿಲ್ಲಾಧಿಕಾರಿಗಳು ಒಂದು ನಿರ್ಣಯ ಮಾಡಿದ್ದಾರೆ ಸರ್. ಅಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್, ಇಲ್ಲಿ ಒಂದು ವೇಳೆ ಅನುಮತಿಯನ್ನು ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತೇಳಿ. ಆದರೂ ಕೂಡ ಅನುಮತಿ ಕೊಟ್ಟಿರುವಂಥದ್ದು ಎಷ್ಟು ಸರಿ ಅಂತ ಅಲ್ಲ, ಒಂದು ಪೊಲೀಸ್ ಕಮಿಷನರ್ ಅವರು ನೀಡುವ ವರದಿಗೆ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ಕೋಮು ಸೌಹಾರ್ದತೆಯನ್ನು ಧಕ್ಕೆ ಹುಟ್ಟುವಂತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಜಿಲ್ಲಾಧಿಕಾರಿ ಅನ್ನುವಂಥದ್ದು ಒಂದು ಜವಾಬ್ದಾರಿಯುತ ಸ್ಥಾನ. ಒಬ್ಬರು ಪೊಲೀಸ್ ಕಮಿಷನರ್ ಅವರು ವರದಿ ಕೊಟ್ಟಾದಾಗ ಅದನ್ನು ಪರಿಶೀಲಿಸಬೇಕಾಗಿತ್ತು. ಅವರು ಪರಿಶೀಲಿಸದೆ ಯಾವ ಒತ್ತಡಕ್ಕೆ ಮಣಿದು ಇವತ್ತು ಈ ರೀತಿ ಆದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಮುಂದೆ ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೆದರೆ ಯಾರು ಜವಾಬ್ದಾರಿ? ಜಿಲ್ಲಾಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ ಎನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಜಿಲ್ಲಾಧಿಕಾರಿಗಳು ಒಂದು ಭಾಳ ಅದೊಂದು ಆರ್ಡರ್ ಸ್ಪಷ್ಟ ಒಂದಲ್ಲ ಮೆನ್ಷನ್ ಮಾಡ್ತಾರೆ ಸರ್. ಅಂದರೆ ಈ ಆದೇಶದ ವಿರುದ್ಧವಾಗಿ ಯಾರೇ ಹೋರಾಟಕ್ಕೆ ಇಳಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಸರ್, ಯಾವುದೇ ಒಂದು ವಿಚಾರದಲ್ಲಿ ಸಾರ್ವಜನಿಕರಿಗೆ ಧಕ್ಕೆ ಉಂಟಾದಲ್ಲಿ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗಿರ್ತದೆ. ಜಿಲ್ಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿರುವಂಥ ಆದೇಶದ ವಿರುದ್ಧ ಹೋರಾಟ ಮಾಡುವ ಹಕ್ಕು ಕ್ಯಾತ್ಮಾರಳ್ಳಿಯ ಜನತೆಗಿದೆ. ಕ್ಯಾತ್ಮಾರಳ್ಳಿ ಜನತೆ ಸಂವಿಧಾನಬದ್ಧವಾದಂಥ ಆರ್ಟಿಕಲ್ 21ರ ಅಡಿಯಲ್ಲಿ ಹೋರಾಟ ಮಾಡುವಂಥ ಹಕ್ಕು ಇವ್ರಿಗಿರೋದ್ರಿಂದ ಅವರು ಹೋರಾಟ ಮಾಡೇ ಮಾಡ್ತಾರೆ. ಒಂದು ಸಹ ಚರ್ಚೆ ಆಗ್ತಾ ಇರುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಹೈಕೋರ್ಟ್ ತರಡೆಗೆ ತೆಗೆದುಕೊಂಡಿರುತ್ತೆ. ಸೊ ಹೀಗಾಗಿ ಒಂದು ನಿರ್ಣಯವನ್ನು ಮಾಡಿ ಅಂತ ಹೇಳಿದರು. ಸೊ ಹೀಗಾಗಿ ಅಲ್ಲಿ ಅವರು ಆದೇಶವನ್ನು ಮಾಡಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿದೆ ಸರ್. ನೋಡಿ, ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಹೇಳಿರೋದೇನೆಂದರೆ, ಸ್ಥಳೀಯವಾಗಿ ಸಮಸ್ಯೆಯನ್ನು ಬಗೆಹರಿಸಿ ಅಂತ. ನೀವು ವಿವಾದಿತ ಕಟ್ಟಡದಲ್ಲಿ ಅದನ್ನು ಓಪನ್ ಮಾಡಿ ಅಂತ ನ್ಯಾಯಾಲಯ ಆದೇಶ ಕೊಟ್ಟಿಲ್ಲ. ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗದೇ ಕ್ರಮವನ್ನು ತೆಗೆದುಕೊಳ್ಳಿ ಅಂದರೆ ಜಿಲ್ಲಾಧಿಕಾರಿಗಳು ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗುವಂಥ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಜಿಲ್ಲಾಡಳಿತದ ವಿಫಲತೆ ಅಂತ ನಾನು ಅನಿಸ್ತದೆ. ಆ ಆದೇಶನೇ ತಪ್ಪು ಅಂತ ಹೇಳ್ತೀರಾ ಸರ್? ಹಾಗಾದರೆ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ರಿಪೋರ್ಟ್ ವಿರುದ್ಧವಾಗಿ ಜಿಲ್ಲಾಧಿಕಾರಿ ಮಾಡಿದ್ದಾರೆ ಅಂದರೆ ಆ ಆದೇಶ ತಪ್ಪು, ಕಾನೂನು ಬಾಹಿರ. ಈಗಾಗಲೇ ಗೊತ್ತು ಸರ್, ಆ ಒಂದು ಸ್ಥಳ ಒಂದು ರೀತಿಯಾಗಿ ಕೋಮು ಸೌಹಾರ್ದತೆ ಒಂದು ವಿವಾದಿತ ಸ್ಥಳ ಸರ್. ಈಗ ಈ ರೀತಿಯಾಗಿ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಏನಾರ ಒಂದು ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಸರ್? ಸರ್, ಈಗ ಜಿಲ್ಲಾಧಿಕಾರಿಗಳು ಕಾನೂನು ವಿರುದ್ಧವಾಗಿ ಆದೇಶ ಮಾಡಿರೋದ್ರಿಂದ ಮುಂದೆ ಯಾವುದಾದ್ರೂ ಅಹಿತಕರ ಘಟನೆ ಆದರೆ ಇದಕ್ಕೆ ಜಿಲ್ಲಾಡಳಿತವೇ ಹೊಣೆಗಾರಿಕೆ ಆಗ್ತದೆ. ನೆಕ್ಸ್ಟ್ ನೀವು ಹೋರಾಟಕ್ಕೆ ಇಳಿದಿದ್ದೀರಾ ಸರ್, ನಿಮಗೆ ಜಯ ಸಿಗುತ್ತೆ ನಂಬಿಕೆ ಇದೆ ಹೇಗೆ ಸರ್ ಅಂತ? ಸರ್, ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ. ನ್ಯಾಯಾಲಯದಲ್ಲಿ ಕ್ಯಾತ್ಮಾರಳ್ಳಿ ಜನತೆ ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನ್ಯಾಯಾಲಯಕ್ಕೆ ನಾವು ಅಪೀಲನ್ನು ಮಾಡ್ಕೊಳ್ತೇವೆ, ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ. ಇದಿಷ್ಟು ಏನು ಈ ಒಂದು ಪ್ರಕರಣದ ಬಗ್ಗೆ ಹೋರಾಟಕ್ಕೆ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇರುವಂತಹ ಆಮ ಭಾಸ್ಕರ್ ಅವರ ಮಾತುಗಳು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಕೋರ್ಟ್ ಇರೋ ಕಾರಣಕ್ಕಾಗಿ ಮುಂದೆ ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು, ಜೊತೆಗೆ ಅಲ್ಲಿ ಯಾವ ಆ ಸ್ಥಳದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ವರದಿಯೆಲ್ಲ ಪೊಲೀಸ್ ಆಯುಕ್ತರು ಕೊಟ್ಟರು ಕೂಡ ಆ ಒಂದು ಆದೇಶದ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಜಯ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮಸೀದಿಯಲ್ಲ ಅಥವಾ ಅರೇಬಿಕ್ ಶಾಲೆ ಓಪನ್ ಮಾಡೋದಕ್ಕೆಲ್ಲ ಬಿಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾತ್ಮಾರಳ್ಳಿಯ ವಿವಾದಿತ ಸ್ಥಳದಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಅರೇಬಿಕ್ ಶಾಲೆಯಲ್ಲಿ ತೆರೆದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣಾಗಿರುವಂಥ ವಿಚಾರ. ಈಗಾಗಲೇ ಇದನ್ನು ವಿರೋಧಿಸಿ ಕ್ಯಾತ್ಮಾರಳ್ಳಿ ಗ್ರಾಮಸ್ಥರು ಒಂದು ಸಭೆಯನ್ನು ನಡೆಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಭೆಯಲ್ಲಿ ಯಾವೆಲ್ಲ ನಿರ್ಣಯ ತೆಗೆದುಕೊಂಡಿದ್ದಾರೆ, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಹೋರಾಟವನ್ನು ಕಾನೂನಾತ್ಮಕವಾದ ಹೋರಾಟವನ್ನು ಮುಂದುವರಿಸಿರುವಂತಹ ವಕೀಲರಾದಂತಹ ಆಮ ಭಾಸ್ಕರ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರಾ ಈಗ ಸಭೆಯಲ್ಲಿ? ಸರ್, ಇವತ್ತು ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಏನಂದರೆ, ಒಂದು ಜಿಲ್ಲಾಧಿಕಾರಿಗಳು ಏನು ಕಾನೂನು ಬಾಹಿರವಾಗಿ ಆದೇಶ ಮಾಡಿದ್ದಾರೆ, ಸದರಿ ಆದೇಶವನ್ನು ವಿತ್ಡ್ರಾ ಮಾಡಬೇಕು.
ಇದಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ, ಗೃಹ ಸಚಿವರಲ್ಲಿ ಮತ್ತು ಜಿಲ್ಲಾ ಮಂತ್ರಿಗಳಲ್ಲಿ ಇವತ್ತು ಸಭೆ ಮನವಿಯನ್ನು ಮಾಡಿಕೊಂಡಿದೆ. ಜಿಲ್ಲಾಧಿಕಾರಿಗಳು ಮಾಡಿರುವಂಥ ಆದೇಶ ಏನಿದೆ, ಪೊಲೀಸ್ ಕಮಿಷನರ್ ಅವರು ನೀಡಿರುವ ವರದಿಗೆ ವಿರುದ್ಧವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅದರಿಂದ ಅದನ್ನು ಪರಿಶೀಲಿಸಿ ಈ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು. ಮತ್ತು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕಾನೂನಾತ್ಮಕವನ್ನು ಹೋರಾಟ ಮಾಡೋದಕ್ಕೆ ಮುಂದುವರಿಬೇಕು ಅಂತ ಹೇಳಿ ಇವತ್ತು ಸಭೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಸರ್, ಈಗ ನೀವು ನೆಕ್ಸ್ಟ್ ಅಪೀಲ್ ಹಾಕೋದು ಎಷ್ಟು DC ಕೋರ್ಟಲ್ಲಿ ಆಗ್ತದೆ, ನೆಕ್ಸ್ಟ್ ಯಾವ ಕೋರ್ಟ್ಗೆ ಹೋಗ್ತೀರಾ ಸರ್? ಜಿಲ್ಲಾಧಿಕಾರಿಗಳೇ ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳ ಆದೇಶದ ವಿರುದ್ಧ ನಾವು ರಿಟ್ ಅಪೀಲನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸೋರಿದ್ದೇವೆ. ಸರ್, ಒಂದು ಜಿಲ್ಲಾಧಿಕಾರಿಗಳು ಒಂದು ನಿರ್ಣಯನ ಮಾಡಿದ್ದಾರೆ ಸರ್. ಅಲ್ಲಿ ಒಂದು ಭಾಳ ಸ್ಪಷ್ಟವಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಡ್ಕರ್ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್, ಇಲ್ಲಿ ಒಂದು ವೇಳೆ ಅನುಮತಿಯನ್ನು ಕೊಟ್ಟರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತೇಳಿ. ಆದರೂ ಕೂಡ ಅನುಮತಿ ಕೊಟ್ಟಿರುವಂಥದ್ದು ಎಷ್ಟು ಸರಿ ಅಂತ? ಅಲ್ಲ, ಒಂದು ಪೊಲೀಸ್ ಕಮಿಷನರ್ ಅವರು ನೀಡುವ ವರದಿಗೆ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರೋದ್ರಿಂದ ಜಿಲ್ಲಾಧಿಕಾರಿಗಳೇ ಕೋಮು ಸೌಹಾರ್ದತೆಯನ್ನು ಧಕ್ಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಜಿಲ್ಲಾಧಿಕಾರಿ ಅನ್ನುವಂಥದ್ದು ಒಂದು ಜವಾಬ್ದಾರಿಯುತ ಸ್ಥಾನ. ಒಬ್ಬರು ಪೊಲೀಸ್ ಕಮಿಷನರ್ ಅವರು ವರದಿ ಕೊಟ್ಟಾದಾಗ ಅದನ್ನು ಪರಿಶೀಲಿಸಬೇಕಾಗಿತ್ತು. ಅವರು ಪರಿಶೀಲಿಸದೆ ಯಾವ ಒತ್ತಡಕ್ಕೆ ಮಣಿದು ಇವತ್ತು ಈ ರೀತಿ ಆದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಮುಂದೆ ಇಲ್ಲೇನಾದರೂ ಅಹಿತಕರ ಘಟನೆಗಳು ನಡೆದರೆ ಯಾರು ಜವಾಬ್ದಾರಿ? ಜಿಲ್ಲಾಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ ಎನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅಂದರೆ ಜಿಲ್ಲಾಧಿಕಾರಿಗಳು ಒಂದು ಭಾಳ ಅದೊಂದು ಆರ್ಡರ್ ಸ್ಪಷ್ಟ ಒಂದಲ್ಲ ಮೆನ್ಷನ್ ಮಾಡ್ತಾರೆ ಸರ್. ಅಂದರೆ ಈ ಆದೇಶದ ವಿರುದ್ಧವಾಗಿ ಯಾರೇ ಹೋರಾಟಕ್ಕೆ ಇಳಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ. ಸರ್, ಯಾವುದೇ ಒಂದು ವಿಚಾರದಲ್ಲಿ ಸಾರ್ವಜನಿಕರಿಗೆ ಧಕ್ಕೆ ಉಂಟಾದಲ್ಲಿ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗಿರ್ತದೆ. ಜಿಲ್ಲಾಧಿಕಾರಿಗಳು ಕಾನೂನು ಬಾಹಿರವಾಗಿ ಮಾಡಿರುವಂಥ ಆದೇಶದ ವಿರುದ್ಧ ಹೋರಾಟ ಮಾಡುವ ಹಕ್ಕು ಕ್ಯಾತ್ಮಾನಹಳ್ಳಿಯ ಜನತೆಗಿದೆ. ಕ್ಯಾತ್ಮಾನಹಳ್ಳಿ ಜನತೆ ಸಂವಿಧಾನಬದ್ಧವಾದಂಥ ಆರ್ಟಿಕಲ್ 21ರ ಅಡಿಯಲ್ಲಿ ಹೋರಾಟ ಮಾಡುವಂಥ ಹಕ್ಕು ಇವ್ರಿಗಿರೋದ್ರಿಂದ ಅವರು ಹೋರಾಟ ಮಾಡೇ ಮಾಡ್ತಾರೆ. ಒಂದು ಸಹ ಚರ್ಚೆ ಆಗ್ತಾ ಇರುವಂಥದ್ದು ಜಿಲ್ಲಾಧಿಕಾರಿಗಳಿಗೆ ಹೈಕೋರ್ಟ್ ತರಡೆಗೆ ತೆಗೆದುಕೊಂಡಿರುತ್ತೆ. ಸೊ ಹೀಗಾಗಿ ಒಂದು ನಿರ್ಣಯವನ್ನು ಮಾಡಿ ಅಂತ ಹೇಳಿದರು. ಸೊ ಹೀಗಾಗಿ ಅಲ್ಲಿ ಅವರು ಆದೇಶವನ್ನು ಮಾಡಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿದೆ ಸರ್. ನೋಡಿ, ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಹೇಳಿರೋದೇನೆಂದರೆ ಸ್ಥಳೀಯವಾಗಿ ಸಮಸ್ಯೆಯನ್ನು ಬಗೆಹರಿಸಿ ಅಂತ. ನೀವು ವಿವಾದಿತ ಕಟ್ಟಡದಲ್ಲಿ ಅದನ್ನು ಓಪನ್ ಮಾಡಿ ಅಂತ ನ್ಯಾಯಾಲಯ ಆದೇಶ ಕೊಟ್ಟಿಲ್ಲ. ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗದೆ ಕ್ರಮವನ್ನು ತೆಗೆದುಕೊಳ್ಳಿ ಅಂದರೆ ಜಿಲ್ಲಾಧಿಕಾರಿಗಳು ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗುವಂಥ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಇದು ಜಿಲ್ಲಾಡಳಿತದ ವಿಫಲತೆ ಅಂತ ನಾನು ಅನಿಸ್ತದೆ. ಆ ಆದೇಶನೇ ತಪ್ಪು ಅಂತ ಹೇಳ್ತೀರಾ ಸರ್? ಹಾಗಾದರೆ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ರಿಪೋರ್ಟ್ ವಿರುದ್ಧವಾಗಿ ಜಿಲ್ಲಾಧಿಕಾರಿ ಮಾಡಿದ್ದಾರೆ ಅಂದರೆ ಆ ಆದೇಶ ತಪ್ಪು, ಕಾನೂನು ಬಾಹಿರ. ಈಗಾಗಲೇ ಗೊತ್ತು ಸರ್, ಆ ಒಂದು ಸ್ಥಳ ಒಂದು ರೀತಿಯಾಗಿ ಕೋಮು ಸೌಹಾರ್ದತ ಒಂದು ವಿವಾದಿತ ಸ್ಥಳ ಸರ್. ಈಗ ಈ ರೀತಿಯಾಗಿ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಏನಾರ ಒಂದು ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಸರ್? ಸರ್, ಈಗ ಜಿಲ್ಲಾಧಿಕಾರಿಗಳು ಕಾನೂನು ವಿರುದ್ಧವಾಗಿ ಆದೇಶ ಮಾಡಿರೋದ್ರಿಂದ ಮುಂದೆ ಯಾವುದಾದ್ರೂ ಅಹಿತಕರ ಘಟನೆ ಆದರೆ ಇದಕ್ಕೆ ಜಿಲ್ಲಾಡಳಿತವೇ ಹೊಣೆಗಾರಿಕೆ ಆಗ್ತದೆ. ನೆಕ್ಸ್ಟ್ ನೀವು ಹೋರಾಟಕ್ಕೆ ಇಳಿದಿದ್ದೀರಾ ಸರ್, ನಿಮಗೆ ಜಯ ಸಿಗುತ್ತೆ ನಂಬಿಕೆ ಇದೆ ಹೇಗೆ ಸರ್ ಅಂತ? ಸರ್, ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ. ನ್ಯಾಯಾಲಯದಲ್ಲಿ ಕ್ಯಾತ್ಮಾನಹಳ್ಳಿ ಜನತೆ ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ನ್ಯಾಯಾಲಯಕ್ಕೆ ನಾವು ಅಪೀಲನ್ನು ಮಾಡ್ಕೊಳ್ತೇವೆ, ನ್ಯಾಯ ಸಿಗ್ತದೆ ಅಂತ ಭರವಸೆ ಇದೆ. ಇದಿಷ್ಟು ಏನು ಈ ಒಂದು ಪ್ರಕರಣದ ಬಗ್ಗೆ ಹೋರಾಟಕ್ಕೆ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡ್ತಾ ಇರುವಂತಹ ಆಮಾ ಭಾಸ್ಕರ್ ಅವರ ಮಾತುಗಳು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣ ಕೋರ್ಟ್ ಇರೋ ಕಾರಣಕ್ಕಾಗಿ ಮುಂದೆ ಯಾವ ರೀತಿಯಾಗಿ ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕು, ಜೊತೆಗೆ ಅಲ್ಲಿ ಯಾವ ಸ್ಥಳ ಆ ಸ್ಥಳದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅಂತ ವರದಿಯನ್ನು ಪೊಲೀಸ್ ಆಯುಕ್ತರು ಕೊಟ್ಟರು ಕೂಡ ಆ ಒಂದು ಆದೇಶದ ವಿರುದ್ಧವಾಗಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಮಸೀದಿಯನ್ನು ಅಥವಾ ಅರೇಬಿಕ್ ಶಾಲೆ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ಮೈಸೂರು.